ಮೂರನೇ ಬಾರಿಗೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರುವಂಥದ್ದು KKR. ನಡೆದಿರುವಂಥ ಅಂದರೆ ಫೈನಲ್ ಪಂದ್ಯದಲ್ಲಿ ಹೈ ವೋಲ್ಟೇಜ್ ಕದನಾಯಿತು. ಬಟ್ ಹೈದರಾಬಾದ್ ಕಡೆಯಿಂದ ಯಾವುದೇ ರೀತಿಯಾಗಿ ಫೈಟಿಂಗ್ ಅಂತೂ ಬರಲಿಲ್ಲ. ಸೊ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಮೂರನೇ ಬಾರಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದು ಬೀಗಿದೆ. ಶ್ರೇಯಸ್ ಅಯ್ಯರ್ ನಾಯಕತ್ವದ ಮತ್ತು ಗೌತಮ್ ಗಂಭೀರ್ ಮಾರ್ಗದರ್ಶನದ KKR ತಂಡ ನಿನ್ನೆ ಅಂದರೆ ಭಾನುವಾರ ನಡೆದಿರುವಂಥ ಫೈನಲ್ ಪಂದ್ಯದಲ್ಲಿ 2016ರ ಚಾಂಪಿಯನ್ ಸನ್ರೈಸರ್ಸ್ ಹೈದರಾಬಾದನ್ನು 8 ವಿಕೆಟ್ಗಳಿಂದ ಸೋಲಿಸಿ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ಚೆನ್ನೈನ MA ಚಿದಂಬರಂ ಸ್ಟೇಡಿಯಂನಲ್ಲಿ ಟಾಸ್ ಸೋತು ಮೊದಲು ಬೌಲಿಂಗ್ ಮಾಡಿದ ಕೋಲ್ಕತ್ತಾ IPL ಫೈನಲ್ನಲ್ಲಿ ಹೈದರಾಬಾದ್ ತಂಡವನ್ನು 18.3 ಓವರ್ಗಳಲ್ಲಿ 113 ರನ್ಗಳ ಕನಿಷ್ಠ ಸ್ಕೋರ್ಗೆ ಆಲ್ಔಟ್ ಮಾಡಿ ನಂತರ 10.3 ಓವರ್ಗಳಲ್ಲಿ 2 ವಿಕೆಟನ್ನು ಕಳೆದುಕೊಂಡು 114 ರನ್ ಬಾರಿಸಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಸೊ ಕೋಲ್ಕತ್ತಾ ತಂಡ IPL ಇತಿಹಾಸದಲ್ಲಿ ಮೂರನೇ ಬಾರಿಗೆ ಪ್ರಶಸ್ತಿ ಜಯಿಸಿದೆ. ಈ ಹಿಂದೆ 2012 ಮತ್ತು 2014ರಲ್ಲಿ ಗೌತಮ್ ಗಂಭೀರ್ ನಾಯಕತ್ವದಲ್ಲಿ KKR IPL ಟ್ರೋಫಿ ಗೆದ್ದಿತ್ತು. ಈಗ ಎರಡನೇ ಬಾರಿಗೆ IPL ಪ್ರಶಸ್ತಿ ಗೆಲ್ಲುವಂತಹ ಸನ್ರೈಸರ್ಸ್ ಹೈದರಾಬಾದ್ ಕನಸು ಭಗ್ನಗೊಂಡಿದೆ. ಸೊ ಫೈಟ್ ಕೊಡಬೇಕಾಗಿತ್ತು, ಆದರೆ ಒಂದಿನ ಬ್ಯಾಡ್ ಡೇ ಅಂತಲೂ ಕೂಡ ಹೇಳ್ಬೋದು ಹೈದರಾಬಾದ್ಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಫೈನಲಲ್ಲಿ ಈ ರೀತಿಯ ಕಳಪೆ ಪ್ರದರ್ಶನ ಇದೇ ಮೊದಲ ಟೀಮ್ ಅಂತ ಅನಿಸುತ್ತೆ. ಅಂದರೆ ಬರೀ 113 ರನ್ಗೆ ಆಲ್ಔಟ್ ಆಗಿತ್ತು. ಸೊ KKRಗೆ ಪ್ಲಸ್ ಪಾಯಿಂಟ್ ಆಯಿತು ಆರಂಭದಿಂದಲೇ. ಟಾಸ್ ಸೋತ್ರೂ ಕೂಡ ಅವ್ರ ಕಡೆನೇ ಎಲ್ಲವೂ ಕೂಡ ಅವ್ರ ಕಡೆನೇ ಪ್ಲಸ್ ಆಗಿತ್ತು. ಸೊ ಹಾಗಾಗಿ ಗೆದ್ದು ಈಗ ಮೂರನೇ ಬಾರಿ ಚಾಂಪಿಯನ್ ಆಗಿರುವಂಥದ್ದು KKR ಟೀಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.